ತಾಪಸಾಹ. ಇವರೆಲ್ಲ ಮಹಾ ತಪಸ್ವಿಗಳು, ಭಾರಿ ಇಂದ್ರಿಯ ನಿಗ್ರಹವನ್ನು ಮಾಡುವಂತಹ ಮಹಾನುಭಾವರು. ಪತ್ರಾಹಾರಾಶ್ಚ ತಾಪಸಾಹ ಅಂತ. ಪತ್ರ ಸೊಪ್ಪು, ಅದಕ್ಕೆ ಮಿತ್ರ ಅನ್ನುವಂತಹ ಒಬ್ಬ ಸೂರ್ಯ ದೇವತೆ ಅಂತ ಹೇಳಿದ್ದಾರೆ. ಮಿತ್ರಶ್ಚ ಪತ್ರ ಶಾಖೇಶು ಹೃಷಿಕೇಶಸ್ತು ದೇವತಾ. ಅಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಹೃಷಿಕೇಶ ಅಂತ. ಹಾಗಾದರೆ ಸೊಪ್ಪಿನಲ್ಲಿ ಅಭಿಮಾನಿ ದೇವತೆ ಮಿತ್ರ ಎಂಬ ಸೂರ್ಯ, ಅಂತರ್ಯಾಮಿ ದೇವತೆ ಹೃಷಿಕೇಶ ಎಂಬ ಹೆಸರಿನ ಪರಮಾತ್ಮ ಅಂತ. ಹೀಗಾಗಿ ಸೊಪ್ಪು ತಿಂದರೆ ಆ ಮಿತ್ರನಾಮಕ ಸೂರ್ಯನಲ್ಲಿ ಅಂತರ್ಯಾಮಿಯಾದ ಆ ಹೃಷಿಕೇಶನ ಅನುಗ್ರಹದಿಂದ ಹೃಷಿಕಗಳ ಇಂದ್ರಿಯಗಳ ನಿಗ್ರಹ ಮಾಡುವ ಶಕ್ತಿ ಸಾಮರ್ಥ್ಯಗಳು ಬರ್ತದೆ ಎನ್ನುವ ದೃಷ್ಟಿಯಲ್ಲಿ ಸೊಪ್ಪನ್ನೇ ಹೆಚ್ಚು ತಿಂದು ಇನ್ಯಾವ ವಿಷಯಗಳಿಗೂ ಸೊಪ್ಪು ಹಾಕದಂತೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡವರು ಪತ್ರಾಹಾರಶ್ಚ ತಾಪಸಾಹ ಅಂತ ಹೇತಗರ್ಭ ವಿಶೇಷ. ಅವರು ಪತ್ರಾಹಾರರಾದದ್ದರಿಂದಲೇ ಆ ಪತ್ರಾಂತರ್ಯಾಮಿಯಾದ ಮಿತ್ರಾಂತರ್ಯಾಮಿಯಾದ ಹೃಷಿಕೇಶನ ಅನುಗ್ರಹವನ್ನು ಪಡೆದವರು ಎಂಬುದಾಗಿ ಆಧ್ಯಾತ್ಮಿಕವಾಗಿ ಇಲ್ಲಿ ನಾವು ಚಿಂತನೆ ಮಾಡಬಹುದು. ಸೊಪ್ಪನ್ನು ಹೆಚ್ಚು ಬಳಸಿ ಅದರಿಂದ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಆರೋಗ್ಯವಂತರಾಗಿರಬಹುದು ಎಂಬ ಸಂದೇಶವನ್ನು ಕೂಡ ವಾಲ್ಮೀಕಿ ರಾಮಾಯಣ ನಮಗೆ ಈ ಮೂಲಕವಾಗಿ ನೀಡುತ್ತಾ ಇದೆ. ದಂತೋಲೂಖಲಿನ